ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆ ಪಲ್ಯನ ತುಂಬ ಸಿಂಪಲ್ಲಾಗಿ ಪಟ್ಟಂತ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೆ. ಈ ಆಲೂಗಡ್ಡೆ ಪಲ್ಯ ಅಂದ ತಕ್ಷಣ ಎಲ್ಲರೂ ಮಾಡ್ತಿರ್ಬೋದು, ಆದರೆ ನಾನಿವತ್ತು ಬ್ಯಾಚುಲರಿಗೆ ಅಂದರೆ ಫಸ್ಟ್ ಟೈಮ್ ಅಡುಗೆ ಕಲಿತಾ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಈ ಒಂದು ವಿಡಿಯೋನು ಕೂಡ ಬೇಗನೆ ಮಾಡ್ಕೊಳ್ಬೋದು. ಹಾಗೆ ಜಾಬಿಗೆ ಹೋಗೋರಿತ್ತಂದರೆ ಬೆಳಗಿನ ಟಿಫಿನಿಗೂ ತಗೊಂಡು ಹೋಗ್ಬೋದು, ಚಪಾತಿ ಜೊತೆನೂ ತಗೊಂಡು ಹೋಗ್ಬೋದು, ಅಥವಾ ದೋಸೆ ಇಲ್ಲಾಂದರೆ ನಾವು ಪೂರಿ ಮಾಡಿಕೊಂಡು ತಗೊಂಡು ಹೋಗ್ಬೋದು. ಈ ಪಲ್ಯನ ಮಸಾಲೆ ದೋಸೆಗಂತೂ ಸೂಪರ್ ಇದು. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಯಾರಿಗೆ ಯೂಸ್ ಆಗುತ್ತೆ ಅವರಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ದೋಸೆಯ ಜೊತೆ ಅದನ್ನು ಸರ್ವ್ ಮಾಡ್ಕೊಂಡಿದ್ದೆ. ನೀವು ಮಸಾಲೆ ದೋಸೆ ಮಾಡಿಕೊಂಡ್ರೂ ಆಗುತ್ತೆ, ಅಥವಾ ಚಪಾತಿ ಜೊತೆ, ಪೂರಿ ಜೊತೆ, ಅಥವಾ ಅನ್ನದಕ್ಕೆ ಇದು ಸೈಡ್ ಡಿಶ್ ಆಗಿನೂ ತಿನ್ಬೋದು. ಸೂಪರ್ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಪಲ್ಯ. ನಾನು ದಾಸವಾಳದ ದೋಸೆ ಮಾಡಿದ್ದೆ, ಅದ್ರ ಜೊತೆನೇ ಸರ್ವ್ ಮಾಡ್ಕೊಂಡಿದ್ದೆ. ಒಂದು 4 ಆಲೂಗಡ್ಡೆಯನ್ನು ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. 2 ವಿಸಿಲ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ 2 ವಿಸಿಲ್ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿರೋದು. 1 ಈರುಳ್ಳಿ, 1 ಟೊಮೆಟೊ, 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ ಹಾಕಿ ಚೆನ್ನಾಗಿ ಈಗ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಕರಿಬೇವು, ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯ ಅಂದ ತಕ್ಷಣ ಎಲ್ಲರೂ ಮಾಡ್ತಿರ್ಬೋದು, ಆದರೆ ಬ್ಯಾಚುಲರಿಗೆ ಈಗ ತಾನೇ ಅಡುಗೆಯನ್ನು ಕಲಿತಿರೋರಿಗೆ ತುಂಬ ಯೂಸ್ ಆಗುತ್ತೆ ಈ ಒಂದು ರೆಸಿಪಿನೂ ಕೂಡ. ಈಗ ಒಗ್ಗರಣೆ ತಯಾರಾದ ನಂತರ ಹಸಿಮೆಣ್ಸಿನ್ಕಾಯನ್ನು ಹಾಕಿದ್ದೆ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಹಸಿಮೆಣ್ಸಿನ್ಕಾಯನ್ನು ಹಾಕ್ತಾಯಿರೋದು. ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು. 1 ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿದ್ದೆ. ಹಾಗೆ ಸಣ್ಣದಾಗಿ ಟೊಮೆಟೊವನ್ನು ಕಟ್ ಮಾಡಿದ್ದೆ ನಾನು. ಎಲ್ಲವನ್ನು ಹಾಕಿ ಚೆನ್ನಾಗಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ನಾವು ಇವಾಗ ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ, ಮೆತ್ತಗಾಗುತ್ತೆ. ಹಾಗಾಗಿ ಉಪ್ಪು ಹಾಕಿನೇ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ. ಯೆಲ್ಲೋ ಕಲರ್ ಆಗಿರೋದ್ರಿಂದ ಪಲ್ಯ ಸ್ವಲ್ಪ ಜಾಸ್ತಿನೇ ಅರಿಶಿಣದ ಪುಡಿ ಹಾಕ್ತಾಯಿರೋದು. ಚೆನ್ನಾಗಿ ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಮೆತ್ತಗಾಗುವ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ನಾನಿಲ್ಲಿ ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆಯನ್ನು ಹಾಕ್ಕೊಳ್ತೇನೆ. ಆಲೂಗಡ್ಡೆಯನ್ನು ಕೈಯಲ್ಲೇ ಈ ಥರ ಸ್ಮ್ಯಾಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ನಾವು ಕುಕ್ಕರಲ್ಲಿ ಒಂದು 2 ವಿಸಿಲ್ ಮಾಡಿಕೊಂಡು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋದಿದು. ತುಂಬ 2-3 ವಿಸಿಲ್ ಏನು ಮಾಡ್ಕೊಳ್ಳೋದು ಬೇಡ, 2 ವಿಸಿಲ್ ಆದರೆ ಸಾಕು. ಬೇಗನೆ ಬೆಂದುಬಿಡುತ್ತೆ ಮತ್ತು ಮೆತ್ತಗಾಗಿ ಹೋಗುತ್ತೆ ತುಂಬ 3 ವಿಸಿಲ್ ಮಾಡಿದರೆ. ಹಾಗಾಗಿ 2 ವಿಸಿಲಲ್ಲಿ ಬೆಂದುಬಿಡುತ್ತೆ ಇದು. ಉಪ್ಪು ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಈಗ ಆಲೂಗಡ್ಡೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಲೂಗಡ್ಡೆಗೆ ಉಪ್ಪು ಹಾಕಿದ್ದೆ, ಹಾಗೆ ಈರುಳ್ಳಿಗೂ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೆ. ಉಪ್ಪು ನೋಡಿಕೊಂಡು ಕಡಿಮೆ ಅನಿಸಿದ್ರಷ್ಟೇ ಹಾಕ್ಕೊಳ್ಬೇಕು. ಈಗ ನಾನಿಲ್ಲಿ ಆಲೂಗಡ್ಡೆ ಹಾಕಿ 1 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುವ ಹಾಗೆ ಅದನ್ನು ಬೇಯಿಸ್ಕೊಂಡ ನಂತರ ನಾನು ಇಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿರೋದು. 1 ನಿಮಿಷ ಅದನ್ನು ಒಂದು ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ತುಂಬ ಸಿಂಪಲ್ಲಾಗಿ ಪಟ್ಟಂತ ರೆಡಿಯಾಗಿ ಹೋಗುತ್ತೆ ಇದು. ಮಸಾಲೆ ದೋಸೆಗೆ ಮತ್ತು ನಾವು ಪೂರಿ ಮಾಡ್ಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು, ಮತ್ತು ಚಪಾತಿ ಜೊತೆನೂ ಸರ್ವ್ ಮಾಡ್ಕೊಳ್ಬೋದು. ನಾನು ದಾಸವಾಳದ ದೋಸೆಯನ್ನು ಮಾಡಿದೆ. ಆ ಒಂದು ವಿಡಿಯೋವನ್ನು, ದಾಸವಾಳದ ದೋಸೆ ಹೇಗೆ ಮಾಡಿದೆ ಅನ್ನೋದನ್ನು, ಆ ವಿಡಿಯೋನ ನಾನು ಶೇರ್ ಮಾಡ್ತೇನೆ. ಅದ್ರ ಜೊತೆಗೆ ನಾನು ಈ ಒಂದು ಪಲ್ಯ ಮಾಡಿರೋದು.